ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಕನ್ನಡಿ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಕನ್ನಡಿ ತುಂಬಾ ಹೆಣ್ಮಕ್ಳು ಇಷ್ಟಪಡುವಂಥ ವಸ್ತು ಅಂತ ಅಂದರೆ ಕನ್ನಡಿ. ಯಾವ ಕನ್ನಡಿ ನೋಡಿದ್ರು ಹಾಂ 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 ಅಂದ್ಕೊಂಡು ಫ್ಯಾಷನ್ ಶೋ ಥರ ಮಾಡ್ಕೊಂಡು ಓಡಾಡೋ ಅಂಥದ್ದು. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟವಾಗಿರೋ ಅಂಥದ್ದು ಕನ್ನಡಿನೇ. ಒಂದು ಒಂದು ಡ್ರೆಸ್ ಹಾಕ್ಕೊಂಡ್ಲಿ, ಒಂದು ಸ್ಯಾರಿ ಉಟ್ಕೊಂಡ್ಲಿ, ಒಂದು ಏನಾದರೂ ಹಾಕ್ಕೊಂಡು ಅವ್ರಿಗೆ ತುಂಬ ಇಷ್ಟ ಆಗಿರೋಂಥದ್ದು ಒಂದು ಓಲೆ ಕೂಡ ತೊಗೊಂಡ್ರು ಕನ್ನಡಿ, ಈ ಕನ್ನಡಿಲಿ ಹೆಂಗಿರುತ್ತೆ, ಆ ಕನ್ನಡಿಲಿ ಹೆಂಗಿರುತ್ತೆ ಅಂತ ಮನೇಲಿ ಸುತ್ತಮುತ್ತ ಕನ್ನಡಿಗಳನ್ನ ಹಾಕಿಸ್ಕೊಂಡಿರೋ ಅಂಥದ್ದು. ಇದು ಇವಾಗೊಂದು ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಕನ್ನಡಿಗಳಿಗೆ. ಎಲ್ಲಿ ನೋಡಿದ್ರು ಮಿರರ್ ಮಿರರ್ ಮಿರರ್. ಈ ಮಿರರು, ಈ ಕನ್ನಡಿ ಅನ್ನೋದೇನಿದೆ ತುಂಬ ಇದು ಲಕ್ಷ್ಮಿಗೆ ಪ್ರಿಯವಾಗಿದ್ದು, ಅಂದರೆ ಲಕ್ಷ್ಮಿನೇ ಇದರಲ್ಲಿ ಇರ್ತಾಳೆ ಅನ್ನೋ ವಿಚಾರನ ಇವತ್ತು ಹೇಳ್ತೀನಿ. ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಒಳ್ಳೇದಾಗತ್ತೆ, ಹಾಗೆ ಯಾವ ದಿಕ್ಕಿನಲ್ಲಿ ಹಾಕಬಾರ್ದು ಅಂತ ಕೂಡ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಯೂಸ್ ಆಗಲಿ ಅಂತ. ಹಾಗೆ ಮನೆಗೆ ಕೆಟ್ಟದ್ದು ಆಗತ್ತೆ ಇದರಿಂದ. ನೀವು ಎಲ್ಲ ಕಡೆನೂ ಕನ್ನಡಿಗಳನ್ನ ಹಾಕ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಮನೆಗೆ ಲಕ್ಷ್ಮಿ ಅನ್ನೋದು ಸ್ವಲ್ಪ ಬರೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೆ ಎಲ್ಲಿ ಹಾಕಬಾರ್ದು ಅಂತ ಅಂದರೆ, ನಾವು ಮಲಗೋ ಕೋಣೆ ಏನಿರುತ್ತೆ, ನಾವು ಕುಬೇರನ ಮೂಲೆಯಲ್ಲಿ ಗಂಡ ಹೆಂಡತಿ ಅನ್ನೋದು ಯಾವ ದಿಕ್ಕಿನಲ್ಲಿ ಮಲ್ಕೊತಾರೋ ಆ ದಿಕ್ಕಿನಲ್ಲಿ ಹಾಕೊಳ್ಳೋ ಹಾಗಿಲ್ಲ. ಯಾಕೆ ಅಂತ ಅಂದರೆ, ಅಲ್ಲಿ ಎದ್ದ ತಕ್ಷಣ ನಾವು ಫೇಸ್ನ ನಾವು ಕನ್ನಡಿನ ನೋಡಿದಾಗ, ಕನ್ನಡಿಲಿ ನಮ್ಮ ಮುಖನ ನೋಡಿದಾಗ ಅದು ನಮಗೆ ಒಂಥರ ಇದಾಗಿ ಜಗಳಗಳು ಜಾಸ್ತಿ ಆಗುತ್ತೆ. ಕನ್ನಡಿನ ಯಾವುದೇ ಕಾರಣಕ್ಕೂ ಮಲ್ಕೊಳ್ಳೋ ರೂಮ್ಗಳಲ್ಲಿ ಹಾಕೊಳ್ಳೋ ಹಾಗಿಲ್ಲ. ಹಾಗೆ ಈ ಕೆಲವೊಂದು ದಿಕ್ಕುಗಳಿರ್ತವೆ, ನೀವು ಅದೇ ದಿಕ್ಕಿನಲ್ಲೇ ಹಾಕ್ಕೋಬೇಕಾಗುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಅದನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋದೇನಿರುತ್ತೆ, ಇದನ್ನು ನಮ್ಮ ರಾಜರ ಕಾಲಿಂದನೂ ನೋಡಿರ್ಬೋದು. ಎಲ್ಲ ದೊಡ್ಡ ದೊಡ್ಡ ಒಂದು ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡು ಇರ್ತಾರೆ. ಈಗಂತೂ ಎಲ್ಲ ರಾಜಕೀಯದವರು ಎಷ್ಟು ಇದನ್ನ ಮಾಡ್ಕೊಂಡಿರ್ತಾರೆ ಅಂತ ಅಂದರೆ, ವಾಸ್ತು ಇದ್ರವ್ರನ್ನೇ ಕರ್ಕೊಂಬಂದ್ಬಿಟ್ಟು ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಹಾಕಬೇಕು, ಯಾವ್ಯಾವ ಮೂಲೆಯಲ್ಲಿ ಏನೇನು ಇಡಬೇಕು ಅಂತ ಕೂಡ ಅವರು ಕೇಳಿಕೊಂಡು ಹಾಕ್ಕೊತಾ ಇರ್ತಾರೆ. ಅದು ಕೂಡ ತುಂಬಾ ಒಂದು ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥದ್ದು. ವಾಸ್ತು ಅನ್ನೋದು ಇವಾಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಜಗಳ ಅದು ಇದು ನಡೀತಾ ಇರುತ್ತಲ್ಲ. ಮಕ್ಕಳು ಓದಲ್ಲ, ಮಕ್ಕಳು ಭವಿಷ್ಯ ಹಂಗೆ ಹಿಂಗೆ ಅಂತ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ವಾಸ್ತು ಇದ್ರವ್ರನ್ನ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು, ಈ ದಿಕ್ಕಿನಲ್ಲಿ ಫಿಶ್ ಇಡ್ಬೋದಾ, ಈ ದಿಕ್ಕಿನಲ್ಲಿ ಸ್ನಾನದ ರೂಮ್ ಇರ್ಬೋದಾ, ಹಾಗೆ ಈ ದಿಕ್ಕಿನಲ್ಲಿ ನಾವು ಒಂದು ಬುದ್ಧನ ಇಡ್ಬೋದಾ, ಇಲ್ಲ ಅಂದರೆ ನಮಗೆ ಯಾವುದೋ ಒಂದು ವಸ್ತು ಬೇಕು ಅನಿಸುತ್ತೆ ಅದನ್ನು ಇಲ್ಲಿ ತಂದು ಇಡ್ಬೋದಾ ಅಂತ ಕೂಡ ಎಲ್ಲ ಒಂದು ಪ್ರತಿ ಇದರಲ್ಲೂ ಕೂಡ ಒಂದು ಮನೆಯಲ್ಲಿ ಇವಾಗ ಮನೆ ಕಟ್ಟೋದು ವಾಸ್ತು ಪ್ರಕಾರನೇ ನೋಡಿ ಮನೆ ಕಟ್ಟುವಂಥದ್ದು. ಇಲ್ಲ ಅಂದರೆ ಮನೆಯಲ್ಲಿ ಕಿರಿಕಿರಿ ಜಗಳ ಇದೆಲ್ಲ ಆಗ್ತಾ ಇರುತ್ತೆ ಅಂತ. ಲಕ್ಷ್ಮೀ ಸ್ವರೂಪವಾದ ಇದು ಕನ್ನಡಿನೂ ಕೂಡ ನಾವು ಶುಕ್ರವಾರ ಮಂಗಳವಾರ ತರೋ ಹಾಗಿಲ್ಲ. ಹಾಗೆ ಒಡೆದಾಕಿದ್ರೂ ತುಂಬಾ ಕಷ್ಟ ಆಗುತ್ತೆ. ಏನೋ ಆಗುತ್ತೆ, ಏನೋ ಕಷ್ಟ ಬರುತ್ತೆ. ಇವತ್ತು ಅಕಸ್ಮಾತಾಗಿ ಆವಾಗೆಲ್ಲ ನಮಗೆ ಚಿಕ್ಕ ಚಿಕ್ಕ ಕನ್ನಡಿಗಳು ಗುಂಡುಗೆ ಒಂದೊಂದು ಉದ್ದುದು ಈ ಥರ ಎಲ್ಲ ಸಿಗೋದಲ್ಲ, ಅದನ್ನು ನಾವು ಸಂತೆಗಳಲ್ಲಾಗಲಿ ಇಲ್ಲ ಸ್ಟೋರ್ಗಳಲ್ಲಾಗಲಿ ತೊಗೊಂಬಂದು ಮಡ್ಕೊತಾ ಇದ್ವಿ. ಎಲ್ಲರೂ ಹೋಗ್ಬೇಕಾದ್ರೂ ಅಷ್ಟೇ ಇಷ್ಟಿಷ್ಟಾಗಲ ಕನ್ನಡಿಗಳನ್ನ ತೊಗೊಂಡು ಇದು ಮಾಡ್ಕೊತಿದ್ವಿ. ಈಗ ಎಲ್ಲಿ ನೋಡಿದ್ರೂ ಬಚ್ಚಲ ಮನೆಯಲ್ಲೂ ಕನ್ನಡಿ, ಆಮೇಲೆ ವಾಶ್ ಬೇಸನ್ ಹತ್ರನೂ ಕನ್ನಡಿ, ಹಾಗೆ ಎಲ್ಲ ಕಡೆನೂ ಕನ್ನಡಿಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇರ್ತಾರೆ. ಆದರೆ ಈ ಅಭ್ಯಾಸನ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ನಾರ್ತ್ ಈಸ್ಟ್ ಅನ್ನೋದು ಏನಿದೆ ಅಲ್ಲೇನೆ ನೀವು ಕನ್ನಡಿನ ಫಿಕ್ಸ್ ಮಾಡಿಸ್ಕೋಬೇಕಾಗತ್ತೆ. ನೀವು ಡ್ರೆಸ್ಸಿಂಗ್ ಟೇಬಲ್ಲು ಅದು ಇದು ಬೀರುಗಳಲ್ಲೆಲ್ಲ ಕನ್ನಡಿ ಇರುತ್ತೆ. ಇನ್ನು ಮುಂದೆ ಯಾರು ಬೀರುನಲ್ಲಿ ಕನ್ನಡಿ ಏನಾದ್ರು ಇತ್ತು ಅಂದರೆ ಅದನ್ನು ತೆಗೆಸ್ಬಿಡಿ. ತುಂಬಾ ಒಳ್ಳೆಯದಾಗುತ್ತೆ ಕೂಡ ನಿಮಗೂ. ಯಾಕೆಂದರೆ ಇದೆಲ್ಲ ಇವಾಗಿಂದ ಅಲ್ಲ, ಸ್ವಲ್ಪ ನಾವು ಬುದ್ಧಿ ಬರೋಕ್ಕೂ ಮುಂಚೆಯಿಂದಲೂ ಇದೆಲ್ಲ ಕಾಲದಿಂದಲೂ ನಡೆಸ್ಕೊಂಬರ್ತಾ ಇರೋವಂಥದ್ದು. ಈ ದಿಕ್ಕಿನಲ್ಲಿ ಇಡಬಾರ್ದು, ಈ ದಿಕ್ಕಿನಲ್ಲಿ ಇಡಬೇಕು, ಹಾಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇರೋವಂಥದ್ದು. ಇದು ಕೂಡ ಇವಾಗೆಲ್ಲ ಆಲ್ಮೋಸ್ಟು ಸುಮಾರಷ್ಟು ಮಾಲ್ಗಳಲ್ಲೇ ನೋಡಿ, ಎಂಥ ಮಾಲ್ಗಳಲ್ಲಿ ಅರಮನೆಗಳಲ್ಲಿ ಕೂಡ ಈಗ ವಾಸ್ತು ಪ್ರಕಾರನೇ ನೋಡಿ ಮಾಡಿಸಿ ಕಟ್ಸೋ ಅಂಥದ್ದು. ಅರಮನೆನೂ ಕೂಡ ಆಗಲಿ, ಒಂದು ದೊಡ್ಡ ದೊಡ್ಡ ಪ್ಯಾಲೇಸ್ಗಳಿರ್ತಾವಲ್ಲ
ಅದನ್ನು ಕೂಡ ಒಂದು ಬಂಗ್ಲೆಗಳೆಲ್ಲ ಏನಿರ್ತಾವೋ ಅದನ್ನು ಕೂಡ ಒಂದು ವಾಸ್ತು ಪ್ರಕಾರನೇ ಅವರು ಮಾಡಿಸ್ಕೊಂಡಿರ್ತಾರೆ. ಸಿಕ್ಕಂದಂಗೆಲ್ಲ ಅವರು ಕೂಡ ಮಾಡಿಸೋದಕ್ಕೆ ಹೋಗಲ್ಲ. ಹೆಣ್ಮಕ್ಳಿಗೆ ತುಂಬ ಪ್ರಿಯವಾಗಿರೋ ಕನ್ನಡಿನ ನೀವು ಆದಷ್ಟು ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಳ್ಳಿ, ಆದಷ್ಟು ಸುರಕ್ಷಿತವಾಗಿರಿ ಅಂತ ಹೇಳ್ತಾ, ನಾರ್ತ್ ಈಸ್ಟಲ್ಲಿ ನೀವು ಕನ್ನಡಿನ ಇನ್ನು ಮುಂದೆ ಏನಾದರೂ ಮನೇಲಿ ಬೀರಿನಲ್ಲಿ ಏನಾದರೂ ಇತ್ತು ಅಂದರೆ ಆಲ್ಮೋಸ್ಟ್ ಅದನ್ನು ತೆಗೆಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಮಲಗೋ ಕೋಣೆಯಲ್ಲಿ ಕನ್ನಡಿ ಇರಬಾರ್ದು. ಯಾರಾದರೂ ಇದ್ದರೆ ನಿಮಗೆ ಪರಿಚಯ ಯಾರಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಿಸ್ಕೊಂಡು ಬೇರೆ ಕಡೆ ಎಲ್ಲರೂ ಶಿಫ್ಟ್ ಮಾಡಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳ್ತಾ, ಮುಂದೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರೋ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.